ಜನನಾದ ಕೇಳಿತು ನವಕೋಟಿ ಅನುವರದೊಳಗೆ ಇನ ಜಾತ ನಡೆಗಟ್ಟಿ ಒನ ಜಾತ್ರೆಗೆ ಇನ ಜಾತ ನಡೆಗಟ್ಟಿ ಒನ ಜಾತ್ರೆಗೆ ಸಂಬನ ತುದಿಗೆ ಕೊಳ್ಳಿರಲು ಇನ್ನ ಕುರುಕ್ಷೇತ್ರದಲ್ಲಿ ಕುರುರಾಯ ಇದನ್ನೆಲ್ಲ ಕಂಡು ಕುರುರಾಯ ಇದನ್ನೆಲ್ಲ ಕಂಡು ಕುರುರಾಯ ಇದನ್ನೆಲ್ಲ ಕಂಡು ಇದನ್ನೆಲ್ಲ ಕಂಡು ಸಂತಾಪದಿ ಇದನ್ನೆಲ್ಲ ಕಂಡು ಇದನ್ನೆಲ್ಲ ಕಂಡು ಸಂತಾಪದಿ ಮರುಗಿ ತನ್ನಯ ಭಾಗ್ಯ ಎನ್ನುತ್ತ ಮರುಗಿ ತನ್ನಯ ಭಾಗ್ಯವೆನ್ನುತ್ತ ಹದಿನೆಂಟು ವರ್ಷದಲ್ಲಿ ಆಗದೇ ಇರುವಂತ ಸರ್ವನಾಶ ಕೇವಲ 18 ದಿವಸದಲ್ಲಿ ನಡೆದು ಹೋಯಿತು. ಇದ್ದಕ್ಕಿದ್ದ ಹಾಗೆ ಪಾರ್ಥನ ರಥಾಗ್ರದಲ್ಲಿರುವಂತಹ ವೀರಮಾರುತಿ ಧರೆಗಿಳಿದು ಬಂದು ತನ್ನ ವಜ್ರ ಮುಷ್ಟಿಯ ಪ್ರಹಾರದಿಂದ ನವಕೋಟಿ ದೈತ್ಯರನ್ನು ನಿರ್ನಾಮ ಮಾಡಿದ. ನನ್ನ ಸಹಾಯಕ್ಕಾಗಿ ಪಾತಾಳದಿಂದ ಎದ್ದು ಬಂದವರವರು ಇದೇನು ಜಯ ವಧು ನನ್ನ ಪಾಲಿಗೆ ಸಿಗುತ್ತದೆ ಎನ್ನುವಂತ ಭರವಸೆಯಲ್ಲಿದ್ರೆ ಅಂತಕನ ಅತಿಥಿಯಾಗಿ ಸಿಗುತ್ತ. ಒಂದು ಕಡೆ ನನ್ನ ತಮ್ಮಂದಿರ ಹೆಣದ ರಾಶಿ, ಇನ್ನೊಂದೆಡೆ ನನ್ನ ಬಂಧು ಬಾಂಧವರ ಹೆಣದ ರಾಶಿ, ಮತ್ತೊಂದೆಡೆ ನನ್ನ ಕರುಣ ಕುಡಿಗಳ ಹೆಣದ ರಾಶಿ. ಇವುಗಳನ್ನೆಲ್ಲ ಕುಕ್ಕಿ ಕುಕ್ಕಿ ಹರಿದು ಮುಕ್ಕಿ ಮುಗಿಸುವುದಕ್ಕಾಗಿ ಬಂದೆರಗುತ್ತಿರುವಂತ ಹಣ ಹತ್ತುಗಳ ಚೀತ್ಕಾರ, ನಾಯಿ ನರಿಗಳ ಚೀತ್ಕಾರ, ಹೃದಯ ವಿದ್ರಾವಕವಾಗಬಹುದಾದಂತಹ ದೃಶ್ಯ, ಇದನ್ನೆಲ್ಲ ನೋಡುವಂತ ದೌರ್ಭಾಗ್ಯ ನನ್ನದಾಯಿತು. ಅಲ್ಲ, ನನ್ನ ದೌರ್ಭಾಗ್ಯ ಅಲ್ಲ, ವಿರೋಧಿಗಳಾದಂತ ಪಾಂಡವರ ದೌರ್ಜನ್ಯ. ಬರಿದಿ ನಿವರುಳು ನಾ ಬರಿದಿ ನಿವರುಳು ನಾ ಬರಿದಿ ನಿವರುಳು ನಾ ಒಳ ಸರಿದ ಒಳ ಸರಿದ
ಬರೀದೆ ಬರೀದೆ ಪ್ರಯೋಜನವೇ ಇಲ್ಲ. ಎಂತೆಂಥ ವೀರರು, ಅತಿರಥ ಮಹಾರಥ ಷಡರಥರಲ್ಲ ಪಾಂಡವರನ್ನು ಪಡೆಯುವುದಕ್ಕಾಗಿ ತಾಮುಂದು ಎಂದು ನನ್ನಿಂದ ಅಪ್ಪಣೆಯನ್ನು ಪಡೆದು ಹೋದವರು. ಏನು ಮಾಡೋಣ, ಒಬ್ಬರು ತಿರುಗಿ ಬರಲಿಲ್ಲ. ಹೀಗಿರುವಾಗ ನಾನು ಅವರವರೇ ಹೋಗಿ ಪಾಂಡವರನ್ನ ಪಡೆಯುತ್ತೇನೆ. ಬರೀದೆ ಬರೀ ಬೆದರಿ ಬೆದರಿ ನಮ್ಮೆಲ್ಲರನ್ನು ವಂಚಿಸಿ ಎತ್ತ ಮಾಡುತ್ತಿರುವೆ. ಇದು ನಿನ್ನ ಪಾಲಿನ ಮೃತ್ಯು ಭೀಮಸೇನ ಬರುತ್ತಿದ್ದಾನೆ. ಪ್ರತ್ಯಕ್ಷ ಹೆತ್ತ ಜನನಿಯ ಒಡಲ ಹೊಕ್ಕರು ನಿನ್ನನ್ನು ಬಿಡೆ. ಅಲ್ಲೋ ಭೂಗರ್ಭದಲ್ಲಿ ಎಲ್ಲಿಯೇ ಅಡಗಿರು, ನಿನ್ನನ್ನು ಬಿಡಲಾರೆ ಪಾಪಿ. ಬಂದೆ ಬಂದೆ ಬಂದೆ.
ಎಲ್ಲಿ ಕೌರವನಲ್ಲಿ ಬಿಡೋರೆ ಬಿಡೋರೆ ಮರುತ ಸಂಭವನೆಂದು ಮೂದಲಿಸಿ ಬರುತ್ತಿರಲು ಮರುತ ಸಂಭವನೆಂದು ಮೂದಲಿಸಿ ಬರುತ್ತಿರಲು ಕುರುಬದಿಯು ಭಯದೊಳತಿ ಮರುಗಿಯೇ ಕುರುಬದಿಯು ಭಯದೊಳತಿ ಮರುಗಿ ಅತಿ ಮರುಗಿ ಸರಿದ ನಿಂದಾದಿಶ ಮುಖನಾಗಿ ಕಣನೊಳಗೆ ಸರಿದ ಇಂದ್ರಾದಿಶ ಮುಖನಾಗಿ ಕಣನೊಳಗೆ ಜೋಗಿದಾನೆ ಕಾಂಗಿಯಾಗಿ ಜೋಗಿದಾನೆ ಕಾಂಗಿಯಾಗಿ ಅಪ್ಪ ಓಡಿದೆ 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 ಬೀಸುವ ದೊಡ್ಡ ತಪ್ಪಿದೆ ಸಹಸ್ರ ವರ್ಷ ಆಯುಷ್ಯ ಎಂಬ ಹಾಗೆ ಪ್ರತ್ಯಕ್ಷ ಮೃತ್ಯುವಿನೋಪಾದಿಯಲ್ಲಿ ದಾಪುಗಾಲಿಸಿ ನಿಲ್ಲು 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 ಜನನಿಯ ಒಡಲ ಹೊಕ್ಕರೂ ಬಿಡೆ ಭೂಗರ್ಭ ಸೇರಿದರೂ ಬಿಡೆ ಹೀಗೆ ಆರ್ಭಟಿಸುತ್ತಾ ಭೀಮಸೇನ ಬರುವುದನ್ನು ಕಂಡೆ ಮೃತ್ಯುವೇ ಬಾಯಿದಳು ನನ್ನನ್ನು ನುಂಗಿ ನೋಡೆಯುವುದಕ್ಕಾಗಿ ಧಾವಿಸಿ ಬರ್ತಾ ಇದೆಯೋ ಹೀಗೆ ಭಾಸವಾಯಿತು. ಭಯಪಟ್ಟೆ, ಓಡುವುದಕ್ಕೆ ತೊಡಗಿದೆ. ಪ್ರಪಂಚದಲ್ಲಿ ಎಲ್ಲ ಭೀತಿಗಿಂತಲೂ ಮಿಕ್ಕಿದ ಮೀರಿದ ಭೀತಿ ಮೃತ್ಯು ಭೀತಿ. ಹಾಗಾಗಿ ಕುರುಕ್ಷೇತ್ರ ರಣಧಾರುವಿಯನ್ನು ಉತ್ತರಿಸಿ ಇಲ್ಲಿ ಬಂದು ನಿಂತು ನೋಡ್ತೇನೆ, ಎಲ್ಲಿಯೂ ಭೀಮನ ಸುಳಿವಿಲ್ಲ, ಆರ್ಭಟ ಕೇಳಿ ಬರುತ್ತಾ ಇಲ್ಲ. ಈಗ ನೆಮ್ಮದಿಯ ನಿಟ್ಟುಸು ಏನುಂಟು, ಏನು ಹೇಳಿ? ಬೇಡ ಚಂದ್ರ
ತಂದ ಆಳುಗಳನ್ನು ನಡೆಯುವ ಏನುಂಟು ಹೇಳುವುದಕ್ಕೆ ಏನೂ ಉಳಿದಿಲ್ಲ, ನೋಡುವುದಕ್ಕೆ ಏನುಂಟು, ಅಲ್ಲ ಅನುಭವಿಸುವುದಕ್ಕೆ ಯಾವುದುಂಟು. ಒಂದು ಕಾಲದಲ್ಲಿ ಪಾರಂಪರಿಕವಾಗಿರುವಂತಹ ಕುರು ಸಿಂಹಾಸನವನ್ನು ಏರಿ ಕುಳಿತ ಕಾಲ, ಶ್ವೇತ ಛತ್ರವನ್ನು ಎತ್ತಿ ಹಿಡಿಯುವ ನೃತ್ಯರದೆಷ್ಟು ಮಂದಿ, ರತ್ನ ಗಂಬಳಿಯ ಮೇಲೆ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ತಮ್ಮೊಡೆಯನ ಮೃದುವಾದ ಪಾದಕ್ಕೆ ನೋವಾಗಬಾರದು ಅನ್ನುವಂಥ ಉದ್ದೇಶದಿಂದ ಹೂವನ್ನು ಚೆಲ್ಲುವ ನಮ್ಮ ಕಿಂಕರರದೆಷ್ಟು ಮಂದಿ. ಬೆಳೆದಿಂಗಳಿನಲ್ಲಿಯೂ ಬೆವರೊಡೆಯಬಾರದು ನಮ್ಮೊಡೆಯ ಎನ್ನುವಂಥ ಅಭಿಮಾನ ಗೌರವದಿಂದ ಚಾಮರವನ್ನು ಬೀಸುವ ಸೇವಕರದೆಷ್ಟು ಮಂದಿ ಯಾರಿದ್ದಾರೆ. ಏನುಂಟು ನನ್ನ ಪಾಲಿಗೆ? ನಮ್ಮವರ ಹೆಣಗಳನ್ನೇ ತುಳಿಯುತ್ತಾ ಹತ್ತಿಳಿಯುತ್ತಾ ಪ್ರಾಣ ಭೀತಿಯಿಂದ ತತ್ತರಿಸುತ್ತಾ ಓಡಿ ಬರುತ್ತಿರುವ ಈ ಸಂದರ್ಭದಲ್ಲಿ ನಮ್ಮವರು ಎನ್ನುವವರು ಒಬ್ಬರೂ ಇಲ್ಲ. ಏಕಾಂಗಿಯಾಗಿ ಹೋಗಿದ್ದೇನೆ. ಒಡೆಯ, ನಮ್ಮಿಂದ ನಿನಗೆ ಏನಾಗಬೇಕು ಕೇಳುವುದು ಬೇಡ. ಒಡೆಯ, ನಿನಗೇನಾಯಿತು ಹೀಗೆ ಕೇಳುವುದಕ್ಕೂ ಒಬ್ಬರೂ ಇಲ್ಲ, ಒಬ್ಬರೂ ಇಲ್ಲ. ಯಾಕೆ ಹೀಗಾಯ್ತು? ಯಾವುದರ ತೊಂದರೆ, ಯಾವುದರ ಕೊರತೆ, ಏನುಂಟು ಹೇಳಲಿಕ್ಕೆ? ಏನಿತು ಬಲವಿದ್ದಿರಲು ಮನಿತು ಸಂಪದವಿರಲು, ಏನಿತು ಬಲವಿರಲು ಮತ್ತೆನಿತು ಸಂಪದ ಇರಲು, ಏನಿತು ಬಡರಿರಲು ಮುದದಿಂದ, ಏನಿತು ಬಡರಿರಲು ಮುದದಿಂದ ಎನ್ನುವುದೇನೈ ದೈವ ಬಲವಿಲ್ಲ, ಎನ್ನುವುದೇನೈ ದೈವ ಬಲವಿಲ್ಲ, ದೈವ ಬಲವಿಲ್ಲ, ಎನ್ನುವುದೇನೈ ದೈವ ಬಲವಿಲ್ಲದುದರಿಂದ ಇನಿತಾದು ನರಸ ಕೇಳಿಂದ. ಸರ್ವನಾಶ, ಸರ್ವನಾಶ. ಯಾಕೆ ಹೀಗಾಯಿತು? ನನ್ನ ಬಲದ ಕೊರತೆ ಅಂತ ಭಾವಿಸೋಣವೇ? 11 ಅಕ್ಷೋಹಿಣಿಯ ಸೇನೆಯ ನೇತಾರನ. ಸೇನೆಯಲ್ಲಿದ್ದವರು ಸಾಮಾನ್ಯರೇ, ಅಖಿಲದ ಮಹಾರಥ ಷಡುರಥರು. ಆದರೆ ಪಾಂಡವರ ಪರಾಕ್ರಮದ ಸಮ್ಮುಖದಲ್ಲಿ ಎಲ್ಲವರು ನಶಿಸಿ ಹೋದರು, ನಿರ್ನಾಮವಾದರು. ಏನು ಉಣ್ಣುವುದಕ್ಕೆ ಅವರಿಗೆ ಕೊರತೆ ಇತ್ತ? ಅಲ್ಲ, ಬದುಕುವುದಕ್ಕೆ ಯಾವುದಾದ್ರೂ ತೊಂದರೆ ತಾಪತ್ರೆ ಇತ್ತು? ಎಂತಹ ಸಂಪದ, ಮುತ್ತು ರತ್ನ ವಜ್ರ ವೈಢೂರ್ಯಗಳಿಂದ ರಾಜ ಭಂಡಾರ ತುಂಬಿ ತುಳುಕುತ್ತಾ ಇತ್ತು. ಅದರ ಪರಿಣಾಮ ಸಂಪತ್ತಿನ ಕೊರತೆಗೆ ಅವಕಾಶವೇ ಇಲ್ಲ. ಬಲವೂ ಇತ್ತು, ಸಲಹುವುದಕ್ಕೆ ಸಂಪತ್ತೂ ಇತ್ತು. ಆದರೂ ಯಾಕೆ ಸೋಲಾಯಿತು? ಯಾಕೆ ಸೋಲಾಯಿತು? ಓಹೋ, ಎನ್ನುವುದೇನೈ ದೈವ ಬಲವಿಲ್ಲ, ದೈವ ಬಲ ಇಲ್ಲ, ದೈವ ಬಲವಿಲ್ಲ. ಹೌದು, ಸರ್ವಂ ನಿಷ್ಫಲಂ ಏತದೇವ ನಿಯತಂ, ದೈವಂ ಬಲಂ ಪರಬಲಂ ದುರ್ಬಲಂ. ಎಲ್ಲ ಬಲಕ್ಕಿಂತಲೂ ಮಿಕ್ಕಿದ ಮೀರಿದ ಬಲ ಅದೇ ದೈವ ಬಲ. ಅದರ ಸಮ್ಮುಖದಲ್ಲಿ ಎಂಥ ಬಲವೇ ಆಗಲಿ ಅದು ದುರ್ಬಲ, ದುರ್ಬಲ.
ಹಿರಿಯರ ಮಾತು, ಅನುಭವದ ಮಾತು ಅದು. ಕೇಳುವ ತಾಳ್ಮೆ ನಮಗಿಲ್ಲವಾಗಿತ್ತು. ಅದರ ಪರಿಣಾಮ ಈ ದುಸ್ಥಿತಿ, ಈ ದುರಂತ, ಈ ಅವಸ್ಥೆ. ಏನೇನ ಮಾನೇನ ಅಹಂ ಪ್ರಸೂತ, ತೇನೇನ ಮಾನೇನ ದಿವಂ ಪ್ರಯಾಮಿ. ಯಾವ ಅಭಿಮಾನದ ಗೌರವದಿಂದ ಈ ಸುಯೋಧನ ಹುಟ್ಟಿ ಬೆಳೆದನೋ ಅದೇ ಅಭಿಮಾನ ಗೌರವದಿಂದ ಕೊನೆಯ ತನಕ, ಗುರಿ ಮುಟ್ಟುವ ತನಕ ಓಡಲೇಬೇಕು. ಸರಿಯೋ ತಪ್ಪೋ ಗೊತ್ತಿಲ್ಲ, ತಿರುಗಿ ಬಾರದೇ ಇರುವಷ್ಟು ದೂರ ಕ್ರಮಿಸಿ ಆಗಿದೆ. ಒಂದೋ ಗುರಿಯಿಂದ ತಲುಪುವುದು, ಅಲ್ಲ ಪ್ರಪಾತವನ್ನು ಸೇರುವುದು. ಇದು ಒಂದೇ ಉಳಿದಿರುವ ಮಾರ್ಗ. ಸರಿ ಸರಿ. ಕಲದಗದೆಯು ಮಿಗಲೋಳಂತ ಸುಯೋಧನು, ಕಲದಗದೆಯು ಮಿಗಲೋಳಂತ ಸುಯೋಧನು, ಹರಿಯೋದಿಯ ರಕ್ತದೋ ಗುಳಿಯ ಹೆಮೋಡುವನು ತರಿಸುತ್ತ, ಹರಿಯೋದಿಯ ರಕ್ತದೋ ಗುಳಿಯ ಹೆಮ್ಮಡುವ ಉತ್ತರಿಸಿ, ರಣದಾರಿಣಿಯುಳ್ ಓರ್ವ ಬರುತ್ತಿದ್ದ ಏನೆಂಬೆ ಅದ್ಭುತವನು. ಹರಿಯೋದಿಯ ರಕ್ತದೋ ಗುಳಿಯ ಹೆಮ್ಮಡುವನು ತರಿಸಿ, ರಣದಾರಿಣಿಯುಳ್ ಓರ್ವನೆ ಬರುತ್ತಿದ್ದ ಏನೆಂಬೆಯ ಅದ್ಭುತವೋ. ಧಾತು ಗಿಡದೈ ತರುವ ಕುರುಕುಲನಾದನನು ಕಾಣುತ್ತ ಸಂಜಯನೋದು, ಮನದೊಳು ಚಿಂತಿಸುತ್ತ ಕಾಲ್ಗೆರಗಿ ಬೆಸಗೊಂಡ, ಕೊಡವಿ ಪಾಲಕ ಭಾಗ್ಯದಾಯಕ ಕೊಡವಿ ಪಾಲಕ ಭಾಗ್ಯದಾಯಕ, ಕೊಡವಿ ಪಾಲಕ ಭಾಗ್ಯದಾಯಕ, ನುಡಿಯದಲ್ಲಿ
ಹೀಗಾಯಿತೆ ಪುಣ್ಯಮಾನವೇ ದೊರೆಯೇ ಏನನ್ನ ನೋಡುತ್ತಿದ್ದೀನಿ ನಾನು? ಯಾವುದನ್ನು ನೋಡಬಾರದು, ನೋಡುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ಹಾಗೆ ನಾವು ಭಾವಿಸಿದ್ದೇನೋ ಬದುಕಿನಲ್ಲಿ ಅದು ಸತ್ಯವಾಗಿಯೇ ಪರಿಣಮಿಸಿ ಹೋಗಿತ್ತು ಅಂದರೆ ತಪ್ಪಾಗುವುದಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಕುರಿತವಾಗಿ ನಾವೆಲ್ಲ ತಿಳಿದುಕೊಂಡಿರುವಂತಹ ರೀತಿಯೇ ಆಗಿತ್ತು. ಯಾಕೆ ಈ ನಮ್ಮ ವಂಶದಲ್ಲಿ ಎಷ್ಟೋ ಅರಸು ಮಕ್ಕಳು ಬಾಳಿ ಬೆಳಗಿ ಹೋದರೂ ಕೂಡ ಯಾರನ್ನು ಕೂಡ ಈ ಪದವಿ ಪಾಲಕ ಅಂತ ಗುರುತಿಸಿದವರು ಇಲ್ಲವೇ ಇಲ್ಲ. ಆದರೆ ಪೂರ್ವವಂಶದಲ್ಲಿ ಹುಟ್ಟಿರುವಂತ ನಿನ್ನನ್ನು ಮಾತ್ರ ಪದವಿ ಪಾಲಕ ಎನ್ನುವಂತ ಕೀರ್ತಿಗೆ ಪಾತ್ರರಾದವರಾಗಿದ್ದಿ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಾಗಿದ್ರೆ ಮರ್ಯಾದ ಪುರುಷೋತ್ತಮರಾಗಿರುವಂತಹ ಶ್ರೀರಾಮಚಂದ್ರನನ್ನು ರಾಘವ ಅಂತ ಹೇಗೆ ಗುರುತಿಸಿದ್ದಾರೋ ಹಾಗೆಯೇ ನೀನು ಎನ್ನುವ ಹಾಗೆ ನಾವೆಲ್ಲ ಭಾವಿಸಿದವರಾಗಿದ್ದು. ನಿನ್ನಂತವರ ಯೋಗ್ಯತೆ ಅಂತ ಹೇಳಿದ್ರೆ ಏನು? ಎಷ್ಟೋ ಜನರು ಅಸಹಾಯಕರಾಗಿ ಅನಾಥ ಪ್ರಜ್ಞೆ ಕಾಣುತ್ತಿರುವವರ ಬದುಕಿಗೆ ಆಶಾಭಾವವನ್ನು ತಂದುಕೊಟ್ಟವನು ನೀನು. ಅವರ ಬದುಕಿಗೆ ಒಂದು ಭದ್ರತೆಯ ಬುನಾದಿಯನ್ನು ಹಾಕಿಕೊಟ್ಟಿರುವಂತಹ ಭಾಗ್ಯ ದಾಯಕ ನೀನು, ಭಾಗ್ಯದಾಯಕ ನೀನು. ನಿನ್ನೊಂದೊಂದು ಮಾತಿಗೂ ನಾವೆಲ್ಲ ಮೈಯೆಲ್ಲ ಕಿವಿಯಾಗಿ ಆಲಿಸಿದ ಒಂದು ಕಾಲವೇ ಇತ್ತು. ಇವತ್ತು ಹಾಗಲ್ಲ. ಒಂದಲ್ಲ ಒಂದು ದಿವಸ ಈ ರಣದಲ್ಲಿ ನಾನು ಜಯವನ್ನ ಸಾಧಿಸುತ್ತೇನೆ, ಛಲದಂಕನಾಗಿ ಮೆರೆಯುತ್ತೇನೆ ಎನ್ನುವಂತಹ ನುಡಿ ಅದು ಸತ್ಯವಾಗುತ್ತದೆ ಅಂತ ನಾವೆಲ್ಲ ಯೋಚನೆ ಮಾಡಿದರೆ ನುಡಿ ಅಡಗಿದೆ, ಮಾತು ಮುಖವಾಯಿತೆ. ಇದು ನಮ್ಮ ಪುಣ್ಯವು, ಇದು ನಮ್ಮ ಪುಣ್ಯವೇ ಅಂತ ತಿಳಿದುಕೊಳ್ಳೋಣವೇ. ಅಲ್ಲದೆ ಇದ್ರೆ ಒಂದು ಕಾಲದಲ್ಲಿ ನಿನ್ನ ವೈಭವದ ಬದುಕನ್ನು ಕಂಡವರಲ್ಲವೇ ನಾವು. ಇದೇ